ಹೆಲೋ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಕುಂದಾನಗರಿಯಿಂದ ಗೀತಾ ಕುರ್ನಿ, ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಬೆಳಗಾವಿಯಿಂದ ರಾಜ್ಯದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಕೂಡ ಇವತ್ತಿನ ಒಂದು ತರಗತಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಕೊನೆಯ ತರಗತಿಯಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಬನವಾಸಿಯ ಕದಂಬರು ಈ ಒಂದು ವಿಷಯದ ಮೇಲೆ ಬರುವಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಮುಂದುವರೆದ ಭಾಗವನ್ನು ನಾವು ಇವತ್ತ ನೋಡೋಣ. ಇದರಲ್ಲಿ ಕೂಡ ಒಂದು ಪ್ರಮುಖವಾದಂಥ ಕ್ವಶನ್ಸ್ ಅದಾವ್ರಿ. ನೋಡ್ರಿ, ಮೊದಲನೇ ಪ್ರಶ್ನೆ ಹಿಂಗಿದೆ, ಕದಂಬರು ಯಾವ ಮತಾವಲಂಬಿಗಳು ಅಂತ ಕೇಳಿದ್ದಾರೆ. ಅಂದರೆ ಕದಂಬರು ಯಾವ ಒಂದು ಧರ್ಮವನ್ನ, ಯಾವ ಒಂದು ಮತವನ್ನ ಅವಲಂಬಿಸ್ತಿದ್ರು ಅನ್ನುವಂತಹ ಪ್ರಶ್ನೆ. ಆಯ್ಕೆಗಳು ಹೀಗಿವೆ: ಎ ಜೈನ, ಬಿ ಬೌದ್ಧ, ಸಿ ವೈದಿಕ, ಡಿ ಭಾಗವತ ಪಂಥ. ಹೌದಾ? ಈ ನಾಲ್ಕು ಆಯ್ಕೆಗಳಲ್ಲಿ ಇವರ ಒಂದು ಯಾವ ಮತಾವಲಂಬಿಗಳು ಆಗಿದ್ರೆ ಅಂದ್ರೆ ವೈದಿಕ. ಉತ್ತರ ಯಾವುದಪ್ಪ ಅಂದ್ರೆ ವೈದಿಕ. ಹೌದಾ? ಈ ವೈದಿಕ ಧರ್ಮದ ಒಂದು ನಿಷ್ಠಾವಂತ ಪರಿಪಾಲಕರಾಗಿದ್ರು ಈ ಬನವಾಸಿಯ ಕದಂಬರು. ಆ ಧರ್ಮದ ರೀತಿ ನೀತಿ ರಿವಾಜುಗಳನ್ನ ಚಾಚು ತಪ್ಪದೆ ನಿಷ್ಠೆಯಿಂದ ಅದನ್ನ ಪಾಲಿಸ್ತಾ ಇದ್ರು. ಇಲ್ಲಿಯ ರಾಜರು, ಈ ಕದಂಬರ ರಾಜರು ಏನ್ ಮಾಡ್ತಿದ್ರು ಅಂದ್ರೆ ವೇದ ಪಠಣಗಳಲ್ಲಿ, ವ್ಯಾಖ್ಯಾನಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ಅವರು ನಿಪುಣರಾಗಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಇದಲ್ಲದೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಜೈನ ಬೌದ್ಧ ಧರ್ಮಗಳಿಗೆ ಉದಾರವಾದಂತಹ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು. ಅದರಿಂದ ನಾವು ಇವರನ್ನ ಏನಂತೀವಪ್ಪ ಅಂದ್ರೆ ಧರ್ಮ ಸಹಿಷ್ಣುಗಳು ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಧರ್ಮ ಅಂದ್ರೆ ಜೈನ, ಬೌದ್ಧ, ಶೈವ ಮತ್ತು ವೈಷ್ಣವ ಎಲ್ಲ ಪಂಥಗಳಿಗೂ ಏನ್ ಮಾಡ್ತಿದ್ರು ಅಂದ್ರ ಗೌರವವನ್ನ ನೀಡ್ತಿದ್ರು. ಇವರು ವೈದಿಕ ಪಂಥದವರಾಗಿದ್ದರಿಂದ ಉಳಿದಂತಹ ಮೂರು ಧರ್ಮಗಳನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರ ಗೌರವಿಸ್ತಿದ್ರು, ಪ್ರೋತ್ಸಾಹವನ್ನ ಕೊಡ್ತಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ವೈದಿಕ ಧರ್ಮ ಅಂದ್ರೂ ಒಂದೇ, ವೈಷ್ಣವ ಧರ್ಮ ಅಂದ್ರೂ ಕೂಡ ಒಂದೇ. ವಿಷ್ಣುವಿನ ಆರಾಧಕರನ್ನ ವೈದಿಕ ಧರ್ಮದವರು ಅಂತ ಕರೆದ್ರೆ ಶಿವನ ಆರಾಧಕರನ್ನ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರ ಶೈವ ಧರ್ಮದವರು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಬನವಾಸಿಗೆ ಭೇಟಿ ನೀಡಿದಂತಹ ಒಬ್ಬ ಬೌದ್ಧ ಯಾತ್ರಿಕ ಯಾರು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಆಯ್ಕೆಗಳು ಹೀಗಿವೆ: 1 ಇತ್ಸಿಂಗ, 2 ಪಾಹಿಯನ, 3 ಹುಯೆನ್ ಸಾಂಗ್, 4 ಹುಯಿಲಿ. ಹೌದಾ? ಈ ಬನವಾಸಿಗೆ ಭೇಟಿ ನೀಡಿದಂತಹ ಒಬ್ಬ ಯಾತ್ರಿಕ ಯಾರಪ್ಪ ಅಂದ್ರೆ ಹುಯೆನ್ ಸಾಂಗ್. ಈ ಹುಯೆನ್ ಸಾಂಗನ ಏನತ್ತಂದು ಕರಿತಿದ್ರಪ್ಪ ಅಂದ್ರ ಯಾತ್ರಿಕರ ರಾಜ. ಯಾತ್ರಿಕರ ರಾಜ ಅಂತಂದ ಈ ಹುಯೆನ್ ಸಾಂಗ್ನ ಕರಿತಿದ್ರು. ಇವ್ನು ಏನ್ ಮಾಡಿದಪ್ಪ ಅಂದ್ರೆ ಇವ್ನು ಇಲ್ಲಿ ಬಂದಿದ್ರಿಂದ ನಮ್ಗೆ ಏನ್ ಗೊತ್ತಾಗ್ತದ, ಅವ್ನು ಭೇಟಿ ನೀಡಿದ್ದ ಯಾವ ಒಂದು ವಿವರಣೆಗಳನ್ನ ನಮ್ಗೆ ಕೊಡ್ತಾ ಇದ್ದ ಅಂತಂದ್ರ ಚಾಲುಕ್ಯರ ಕಾಲೊಳ ಬನವಾಸಿಗೆ ಭೇಟಿ ನೀಡಿದಂತಹ ಚೀನಿಯಿಂದ ಬಂದಂತಹ ಒಬ್ಬ ಯಾತ್ರಿಕ ಈ ಹುಯೆನ್ ಸಾಂಗ್ ಏನ್ ಹೇಳಿದಪ್ಪ ಅಂದ್ರ 100 ಸಂಘಾರಾಮಗಳಿದು. ಇಲ್ಲಿ ಅಂದ್ರೆ ಎಲ್ಲಿ ಬನವಾಸಿಯಲ್ಲಿ 100 ಸಂಘಾರಾಮಗಳಿದು, 10,000 ಬೌದ್ಧ ಭಿಕ್ಷುಗಳು ಇದ್ರು ಅನ್ನೋದನ್ನ ಇವನು ವರ್ಣನೆ ಮಾಡ್ತಾನ. ಅದರಿಂದ ನಮ್ಗೆ ಏನ್ ತಿಳಿದು ಬರ್ತದಂದ್ರ ಬನವಾಸಿ ಒಂದು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಅನ್ನೋದು ಇದನ್ನ ನಮ್ಗ ತಿಳಿದು ಬರ್ತದ. ಹೌದಾ? ಸ್ಪರ್ಧಾರ್ಥಿಗಳ ಮುಂದಿನ ಪ್ರಶ್ನೆ ನೋಡೋಣ. ಈ ಕದಂಬರ ರಾಜರ ಸರಿಯಾದಂತಹ ಒಂದು ಕಾಲಾನಿಕ್ರಮಣಿಕೆಯನ್ನ ವಿವರಿಸ್ರಿ. ಅಂದ್ರೆ ಏನು, ಯಾವ ರಾಜ ಆಡಿದ್ಮೇಲೆ ಯಾವ ರಾಜರು ಬಂದ್ರು, ಯಾರ ಮಗ ಯಾರು ಅನ್ನೋದನ್ನ ನಾವು ಇದರ ಮುಖಾಂತರ ಹೇಳ್ಬೇಕು. ಹೌದಾ? ಈಗ ಇಲ್ಲಿ ಆಯ್ಕೆಗಳು ಹೀಗಿವೆ: ಎ ಮಯೂರವರ್ಮ, ಕಂಗವರ್ಮ, ಕಾಕುತ್ಸವರ್ಮ, ಅದಾದ ನಂತರ ಶಾಂತಿವರ್ಮ. ಆಪ್ಷನ್ ಬಿ ಕಂಗವರ್ಮ, ಶಾಂತಿವರ್ಮ, ಕಾಕುತ್ಸವರ್ಮ ಮತ್ತು ಮಯೂರವರ್ಮ. ಆಪ್ಷನ್ ಸಿ ಮಯೂರವರ್ಮ, ಕಂಗವರ್ಮ, ಬೃಕೇಶ್ವರ್ಮ ಮತ್ತು ಶಾಂತಿವರ್ಮ. ಆಪ್ಷನ್ ಡಿ ಇದು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹೌದಲ್ಲ? ಇದಕ್ಕೆ ನಾವು ಉತ್ತರಿಸ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಯಾವ ರಾಜರ ಆದ ನಂತರ ಯಾವ ರಾಜರ ಆಳಿದ್ರು ಅನ್ನೋದು ನಮಗ ಮೊದಲು ಗೊತ್ತಿರ್ಬೇಕು. ಹೌದಲ್ಲ? ಅದಕ್ಕೆ ನೋಡೋಣ. ಮೊದಲ ರಾಜ, ಈ ಕದಂಬ ವಂಶದ ಮೊದಲ ರಾಜ ಯಾರೇ? ಮಯೂರವರ್ಮ. ಮಯೂರವರ್ಮ. ಈ ಮಯೂರವರ್ಮ ಆದ ನಂತರ ಯಾರು ಆಳ್ತಾರಪ್ಪ ಅಂದ್ರ ಕಂಗವರ್ಮ. ಕಂಗವರ್ಮನ ನಂತರ ಬರುವಂತಹ ರಾಜ ಭಗೀರಥ ವರ್ಮ. ಭಗೀರಥ ವರ್ಮನ ನಂತರ ಆಳಿದವರು ರಘುಪತಿ ವರ್ಮ. ರಘುಪತಿ ವರ್ಮ. ಈ ರಘುಪತಿ ವರ್ಮನ ನಂತರ ಬಂದವರು ಯಾರಪ್ಪ ಅಂದ್ರೆ
ಕಾಕುತ್ಸವರ್ಮ. ಕಾಕುತ್ಸವರ್ಮ. ಈ ಕಾಕುತ್ಸವರ್ಮನ ನಂತರ ಆಳಿದವರು ಶಾಂತಿವರ್ಮ. ಶಾಂತಿವರ್ಮ. ಈ ಶಾಂತಿವರ್ಮನ ನಂತರ ಆಳಿದವರು ಮೃಗೇಶವರ್ಮ. 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 ಈ ಮೃಗೇಶವರ್ಮನ ಆದ ನಂತರ ಹರಿವರ್ಮ, ರವಿವರ್ಮ ಇನ್ನೂ ಬರ್ತಾರ. ಅದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಕೊನೆ ಬರೋರು ಯಾರಪ್ಪ ಅಂದ್ರ ಭೋಗಿವರ್ಮ. ಭೋಗಿವರ್ಮ ಇವನು ಈ ಸಾಮ್ರಾಜ್ಯದ ಕೊನೆಯ ಅರಸ. ಹೌದಾ? ಆದರೆ ಈ ಹೆಸರು ಇಲ್ಲೆಲ್ಲೂ ಇಲ್ಲ. ಹಾಗಾದ್ರೆ ಇದರ ಪ್ರಕಾರ ನೋಡೋಣ್ರಿ ಯಾವ್ದಿತ್ರ ಉತ್ತರ ಅನ್ನೋದ. ಮೊದಲೇದಾಗಿ ಮಯೂರವರ್ಮ. ಎಲ್ಲೆಲ್ಲೈತ್ರಿ ಮಯೂರವರ್ಮ? ಇಲ್ಲೊಂದೈತಿ, ಇಲ್ಲೊಂದೈತಿ. ಹೌದಲ್ಲ? ಹಾಗಾದ್ರೆ ಇದು ತಪ್ಪು, ಇದು ತಪ್ಪು. ಹೌದಾ? ಹಾಗಾದ್ರೆ ವರ್ಮ ಆದ ನಂತರ ಏನ್ ಬರ್ತದ? ಕಂಗವರ್ಮ. ಮಯೂರವರ್ಮ ಆದ ನಂತರ ಕಂಗವರ್ಮ. ಇಲ್ಲೂ ಅದ, ಇಲ್ಲೂ ಅದ. ಹೌದಾ? ಕಂಗವರ್ಮ ಆದ ನಂತರ ಯಾರು ಬರ್ತಾರ್ರಿ? ಭಗೀರಥ ವರ್ಮ. ಭಗೀರಥ ವರ್ಮನ ಹೆಸರ ಇಲ್ಲೆಲ್ಲೂ ಇಲ್ಲ. ರಘುಪತಿ ವರ್ಮ. ರಘುಪತಿ ವರ್ಮನ ಹೆಸರು ಕೂಡ ಇಲ್ಲೆಲ್ಲೂ ಕೊಟ್ಟಿಲ್ಲ. ಇದಾದ ನಂತರ ಬರಾವ ಯಾರಪ್ಪ ಅಂದ್ರೆ ಕಾಕುತ್ಸವರ್ಮ. ನೋಡ್ರಿ, ಮಯೂರವರ್ಮ, ಕಂಗವರ್ಮ, ಕಾಕುತ್ಸವರ್ಮ. ಇಲ್ಲೇನೈತ್ರಿ? ಮಯೂರವರ್ಮ, ಕಂಗವರ, ಮೃಗೇಶ್ವರ್ಮ. ಮೃಗೇಶ್ವರ್ಮ ಕೊನೆಯದಾಗಿ ಬರ್ತಾನ. ಆದ್ರಿಂದ ಈ ಆಪ್ಷನ್ ಕೂಡ ತಪ್ಪು. ಇದರಲ್ಲಿ ಸರಿಯಾದ ಆಯ್ಕೆ ಯಾವ್ದಪ್ಪ ಅಂದ್ರೆ ಎ ಮಯೂರವರ್ಮ, ಕಂಗವರ್ಮ, ಕಾಕುತ್ಸವರ್ಮ, ಆಮೇಲೆ ಬರೋರ ಶಾಂತಿವರ್ಮ. ಹೌದಾ? ನೋಡ್ರಿ, ಈ ಮಯೂರವರ್ಮ ಅನ್ನೋವ ಏನಪ್ಪಾ ಅಂದ್ರ ಈ ಬನವಾಸಿ ಕದಂಬರ ಮೂಲ ಪುರುಷ ಆಗಿರ್ತ. ಹೌದಲ್ಲ? ಅದೇ ರೀತಿಯಾಗಿ ಕಂಗವರ್ಮ, ಮಯೂರವರ್ಮನ ನಂತರ ಆಳಿದಂತಹ ರಾಜ ಕಂಗವರ್ಮ. ಇವ್ ಯಾರಪ್ಪ ಅಂದ್ರ ಮಯೂರವರ್ಮನ ಮಗ ಆಗಿರ್ತಾನ. ಹೌದಾ? ಆಮೇಲೆ ಬರೋವೇರ ಶಾಂತಿವರ್ಮ. ಈ ಶಾಂತಿವರ್ಮ ಯಾರ ಮಗ ಅಂದ್ರೆ ಕಾಕುತ್ಸವರ್ಮನ ಮಗ ಈ ಶಾಂತಿವರ್ಮ. ಹೌದಾ? ಈ ಶಾಂತಿವರ್ಮ ಕಾಕುತ್ಸವರ್ಮನ ಮಗನಾಗಿದ್ದರಿಂದ ಕಾಕುತ್ಸವರ್ಮ ಏನ್ ಮಾಡ್ತಾನಂದ್ರ ವೃದ್ಧಾಪದೊಳಗ ಅವನು ತನ್ನ ಸಿಂಹಾಸನದ ಯುವರಾಜ ಶಾಂತಿವರ್ಮನಿಗೆ ವಹಿಸಿಕೊಡ್ತಾನ. ಅಂದ್ರೆ ತನ್ನ ರಾಜ್ಯದ ಮುಂದಿನ ರಾಜ ತನ್ನ ಮಗ ಶಾಂತಿವರ್ಮ ಅನ್ನೋದನ್ನ ಅವನು ತೋರಿಸ್ಕೊಟ್ಟು ಯುವರಾಜನಿಗೆ ತನ್ನ ಪಟ್ಟವನ್ನ ಬಿಟ್ಟು ಕೊಡ್ತಾನ. ಹೌದಾ? ಈಗ ಮುಂದಿನ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಅತಿ ಪ್ರಾಚೀನವಾದಂತಹ ಬಸದಿ ಎಲ್ಲಿದೆ ಅಂತ ಕೇಳಿದಾರೆ. ಬಸದಿ ಅಂದ್ರೆ ಯಾರಿಗೆ ಸಂಬಂಧಪಟ್ಟದ್ದು? ಜೈನರಿಗೆ. ಹೌದಾ? ಆಯ್ಕೆಗಳು ಹೀಗಿದೆ. ಎ ಶ್ರವಣಬೆಳಗೊಳ, ಬಿ ಕಾರ್ಕಳ, ಸಿ ಮೂಡುಬಿದ್ರೆ, ಡಿ ಹಲಸಿ. ಹೌದಾ? ಹಾಗಾದ್ರೆ ಈ ಒಂದು ಕರ್ನಾಟಕದ ಅತಿ ಪ್ರಾಚೀನವಾದಂತಹ ಬಸದಿ ಎಲ್ಲಿದೆ? ಇದಕ್ಕೆ ಉತ್ತರ ಯಾವ್ದಪ್ಪ ಅಂದ್ರೆ ಹಲಸಿ. ಈ ಹಲಸಿ ಈ ವಂಶದ ಮೂಲ ಪುರುಷ ಮಯೂರವರ್ಮ ಅನ್ನೋದನ್ನ ತೋರಿಸ್ಕೊಡ್ತದ. ಎದ್ರಿಂದ? ಹಲಸಿಯಲ್ಲಿರುವ ಬಸದಿಯಿಂದ ಏನ್ ತಿಳ್ಕೊತೀವಿ ಹೇಳ್ರಿ? ಈ ವಂಶದ ಮೂಲ ಪುರುಷ ಯಾರಪ್ಪ? ಮಯೂರವರ್ಮ ಅನ್ನೋದನ್ನ ನಾವು ತಿಳ್ಕೊತೀವಿ. ಅದ್ರ ಜೊತೆಗೆ ಅವನು ಬ್ರಾಹ್ಮಣನಾಗಿದ್ದ. ಮೊದಲ ಮಯೂರ ಶರ್ಮ ಇರ್ತಾನ, ಆಮೇಲೆ ಏನ್ ಮಾಡ್ತಾನ ಅವನು ಬ್ರಾಹ್ಮಣ ಒಂದು ಧರ್ಮವನ್ನ ಬಿಟ್ಟ ಕ್ಷತ್ರಿಯಕ್ಕೆ ಬರ್ತಾನ ಅನ್ನೋದು ಇಲ್ಲಿ ನಮ್ಗೆ ತಿಳಿದು ಬರ್ತದ. ಹಿಂದಿನಿಂದಲೂ ಬನವಾಸಿ ಏನಾಗಿರ್ತದಂದ್ರ ಬೌದ್ಧ ಕೇಂದ್ರವಾಗಿತ್ತು ಅನ್ನೋದನ್ನ ನಮ್ಗೆ ಗುರ್ತಾಗ್ತದ. ಅದಾದ ನಂತರ ಇವುಗಳಲ್ಲಿ ಮುಖ್ಯವಾದಂತಹ ದೇವಾಲಯಗಳು ತಾಳಗುಂದ, ಹಲಸಿ ಮತ್ತು ಬನವಾಸಿಯಲ್ಲಿವೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದ. ಈ ಹಲಸಿ ಎಲ್ಲಿದೆಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಒಂದು ಪ್ರದೇಶ. ಯಾವ್ದಪ್ಪ ಅಂದ್ರೆ ಹಲಸಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಪದ್ಮಟಂಕ ಹೊರಡಿಸಿದಂತಹ ಒಬ್ಬ ರಾಜ ಯಾರು ಅಥವಾ ಮನೆತನ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆ. ನಿಮ್ಮ ಆಯ್ಕೆಗಳು ಹೀಗಿದೆ. ಎ ಶಾತವಾಹನರು, ಬಿ ಕದಂಬರು, ಸಿ ಶಕರು, ಡಿ ಶುಂಗರು. ಹೌದಾ? ಹಾಗಾದ್ರೆ ಇದರಲ್ಲಿ ಯಾವ್ದಪ್ಪ ಉತ್ತರ ಅಂದ್ರೆ ಕದಂಬರು. ಈ ಪದ್ಮಟಂಕ ಅನ್ನುವಂತ ಒಂದು ಚಿನ್ನದ ನಾಣ್ಯವನ್ನ ಹೊರಡಿಸಿದವರು ಯಾರೇ? ಕದಂಬರು. ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋಣ. ಕದಂಬರು ಟಂಕ ಎಂಬುವಂತಹ ಒಂದು ನಮೂನೆಯ ಚಿನ್ನದ ನಾಣ್ಯವನ್ನ ಚಲಾವಣೆಗೆ ತಂದಿದ್ರು. ಈ ಹೆಂಗಿತ್ತಪ್ಪ ಅಂದ್ರೆ ಒಂದು ತೆಳುವಾದ ಚಿನ್ನದ ತಗಡನ್ನ ಸರಿಯಾದ ತೂಕಕ್ಕೆ ಕತ್ತರಿಸಿ, ಅಂದ್ರೆ ಎಲ್ಲಾ ನಾಣ್ಯಗಳನ್ನ ಅಷ್ಟಷ್ಟೇ ತೂಕದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕತ್ತರಿಸ್ತಿದ್ರು. ಆ ಚಿನ್ನದ ತಗಡಿನ ಮೇಲೆ ಅವ್ರು ಏನ್ ಮಾಡ್ತಿದ್ರು ಅಂದ್ರ ಅಷ್ಟದಳಗಳನ್ನುಳ್ಳವಂತ ಒಂದು ಪದ್ಮವನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪಂಚ್ ಮಾಡ್ತಿದ್ರು. ಅಷ್ಟದಳ ಅಂದ್ರೆ ಏನ್ರಿ? 8 ದಳಗಳನ್ನ ಹೊಂದಿದಂತಹ ಪದ್ಮ ಅಂದ್ರೆ ಕಮಲ. ಅಂತ ಒಂದು ಚಿತ್ರವನ್ನ ಅವ್ರು ಏನ್ ಮಾಡ್ತಿದ್ರು ಆ ಚಿನ್ನದ ನಾಣ್ಯಗಳ ಮೇಲೆ ಪಂಚ್ ಮಾಡ್ತಾ ಇದ್ರು ಅನ್ನೋದನ್ನ ನಾವು ನೋಡ್ಬೋದು. ಥ್ಯಾಂಕ್ ಯು.
ಈ ಒಂದು ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಈಗ ಮುಗಿಸುವಂಥ ಸಮಯ. ಥ್ಯಾಂಕ್ ಯು.